ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು. ಸೊ ಶ್ರೀರಾಮನಿಗೆ ಪಾನಕ ಇರ್ಬೋದು, ಮಜ್ಜಿಗೆ ಇರ್ಬೋದು, ಮತ್ತೆ ಕೋಸಂಬರಿ ಎಲ್ಲವೂ ತುಂಬ ಇಷ್ಟ. ಹಾಗೆಯೇ ಶ್ರೀರಾಮನವಮಿ ಯಾವಾಗ ಬರುತ್ತೆ, ಇವಾಗ ಬೇಸಿಗೆ ಟೈಮಲ್ಲಿ ಬರುತ್ತೆ. ಇದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ, ನಾವು ಕೋಸಂಬರಿ ಮಾಡೋದಕ್ಕೆ ಅಥವಾ ಪಾನಕ ಮಾಡೋದಕ್ಕೆ, ಮಜ್ಜಿಗೆ ಮಾಡೋದಕ್ಕೆಲ್ಲ. ಹಾಗೆಯೇ ಈ ಟೈಮಲ್ಲಿ ಅಂದರೆ ಸಮ್ಮರ್ ಟೈಮಲ್ಲಿ ತುಂಬಾನೇ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಅಂದರೆ ಕೆಲವೊಬ್ಬರಿಗೆಲ್ಲ ಪಾದ ಎಲ್ಲ ತುಂಬ ಉರಿ ಆಗುತ್ತೆ, ಕಣ್ಣು ಉರಿ ಆಗುತ್ತೆ, ಬಾಡಿ ಎಲ್ಲ ತುಂಬ ಹೀಟ್ ಆಗುತ್ತೆ. ಸೊ ನಾವು ಇದನ್ನ ಪಾನಕ ಅಂದರೆ ಬೆಲ್ಲದ ಪಾನಕ ಇರ್ಬೋದು ಅಥವಾ ಕೋಸಂಬರಿ ಹೆಸರು ಕಾಳಿಂದ ಮಾಡಿದ್ದೆಲ್ಲ ತಿಂದರೆ ತುಂಬಾನೇ ದೇಹಕ್ಕೆ ಒಳ್ಳೆಯದು. ಹಾಗೆಯೇ ಶ್ರೀರಾಮನಿಗೂ ಕೂಡ ಇದು ತುಂಬಾನೇ ಇಷ್ಟ. ಸೊ ನಾವಿವತ್ತು ಮಜ್ಜಿಗೆ ಮತ್ತೆ ಪಾನಕ ಮತ್ತೆ ಕೋಸಂಬರಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟ್ ನಾವು ಮಜ್ಜಿಗೆಯನ್ನು ಮಾಡೋಣ. ಮಜ್ಜಿಗೆ ಮಾಡೋಕ್ಕೆ ನಾನು ಫಸ್ಟು ಫ್ರೆಶ್ ಆಗಿರೋ ಕರಿ ಲೀವ್ಸನ್ನು ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕೊಳ್ಳೋಣ, ಇಷ್ಟು ಹಾಕೊಳ್ತೀನಿ. ಸೊ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕೊಬಿಡ್ತೀನಿ. ಹಾಗೆ ನೆಕ್ಸ್ಟ್ ಸ್ವಲ್ಪ ಶುಂಠಿ. ನೆಕ್ಸ್ಟ್ ಇದಕ್ಕೆ ನಾನು 2-3 ಪೀಸ್ ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾಯಿನ, ನೆಕ್ಸ್ಟ್ ಮೊಸರನ್ನ ಹಾಕೊಂಡ್ಬಿಡೋಣ. ನೋಡಿ ಎಲ್ಲವನ್ನ ಹಾಕೊಂಡಿದ್ದೀನಿ, ಮೊಸರೆಲ್ಲ. ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ನಾವು ನೀರನ್ನು ಹಾಕೋಬಹುದು. ಇದನ್ನ ಮಿಕ್ಸಿಗೆ ಹಾಕೋಣ. ಸೊ ಮಜ್ಜಿಗೆ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಸ್ಮೆಲ್ ನೋಡಬಾರ್ದು ಆ್ಯಕ್ಚುಲಿ ದೇವರ ನೈವೇದ್ಯಕ್ಕೆ. ಸೊ ಇದು ಬರ್ತಾ ಇದೆ. ಸೊ ಇದನ್ನು ಒಂದು ಗ್ಲಾಸ್ಗೆ ಹಾಕಿಟ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸಿರಲಿಲ್ಲ, ಸ್ವಲ್ಪ ಉಪ್ಪನ್ನು ಹಾಕೊಳ್ತೀನಿ. ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ದಪ್ಪವಾಗಿದೆ, ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಸೊ ನೋಡಿ ಇವಾಗ ಮಜ್ಜಿಗೆ ರೆಡಿ ಆಗಿದೆ. ಇದು ತುಂಬ ತಂಪು ದೇಹಕ್ಕೆ, ಹಾಗೆಯೇ ಡೈಜೆಷನ್ ತುಂಬ ಒಳ್ಳೆಯದು. ನಾವು ಇದರಲ್ಲಿ ಕರಿಬೇವು ಎಲ್ಲ ಹಾಕಿರೋದ್ರಿಂದ. ಸೊ ಇದೊಂದು ರೆಡಿ ಆಗಿದೆ. ನೆಕ್ಸ್ಟ್ ನಾವು ಪಾನಕ ರೆಡಿ ಮಾಡ್ಕೊಳ್ಳೋಕ್ಕೆ ಬೆಲ್ಲನ ಹಾಕ್ತಾ ಇದ್ದೀನಿ. ಸೊ ಇನ್ನು ಸ್ವಲ್ಪ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು, ಇದು ಸ್ವಲ್ಪ ಗಟ್ಟಿ ಇದೆ ಬೆಲ್ಲ. ಇವಾಗ ಸ್ವಲ್ಪ ಕರಗಲಿ ಇದು. ನೀವು ಬೇಕಾದರೆ ಬೇರೆ ಬೆಲ್ಲ ಎಲ್ಲ ಹಾಕೋಬಹುದು, ಜೋನಿ ಬೆಲ್ಲ ಅದೆಲ್ಲ. ಸೊ ನಾನು ಈ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಇದು ಕರಗಲಿ. ಅಲ್ಲಿ ತನಕ ನಾವು ಕೋಸಂಬರಿಯನ್ನು ರೆಡಿ ಮಾಡ್ಕೊಳ್ಳೋಣ. ಹೆಸರು ಕಾಳನ್ನು ತೊಗೊಂಡಿದ್ದೀನಿ, ಅಂದರೆ ಓವರ್ ನೈಟ್ ನೆನೆಸಿಟ್ಟಿದ್ದು. ನೀವು ಬೇಕಾದರೆ ಹೆಸರು ಬೇಳೆನೂ ತೊಗೋಬೋದು, ಹಾಗೆಯೇ ಕಡಲೆ ಬೇಳೆನೂ ಕೂಡ ನೆನೆಸ್ಕೋಬೋದು. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪವನ್ನೇ ತೊಗೊಂಡಿದ್ದೀನಿ, ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡಬಾರ್ದು ಅಂತ. ಇದಕ್ಕೆ ನಾನು ಇವಾಗ ತುರಿದಿಟ್ಕೊಂಡಂಥ ಸೌತೆಕಾಯಿನೂ ಸಹ ಹಾಕ್ತೀನಿ. ಇಷ್ಟು ನಾವು ತುರಿದಿಟ್ಕೊಂಡಂತ ತೆಂಗಿನಕಾಯಿ ತುರಿನೂ ಹಾಕಬೇಕು. ಸೊ ಇದನ್ನು ಸಹ ಹಾಕ್ತಾ ಇದ್ದೀನಿ, ತೆಂಗಿನಕಾಯಿ ತುರಿನ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಸಹ ಹಾಕೋಣ. ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತೀನಿ. ಈ ಉಪ್ಪನ್ನು ಲಾಸ್ಟಲ್ಲಿ ಹಾಕೋಬೇಕು, ಯಾಕಂದರೆ ಸೌತೆಕಾಯಿಗೆ ಆವಾಗೆ ಹಾಕಿಬಿಟ್ರೆ ಫುಲ್ ನೀರು ಆಗಿಬಿಡುತ್ತೆ. ಸೊ ತಿನ್ನೋ ಟೈಮಲ್ಲಿ ನೀವು ಹಾಕೊಳ್ಳಿ. ನಾನು ಇವಾಗ ಸ್ವಲ್ಪ ಹಾಕಿರ್ತೀನಿ ನಿಮ್ಗೆ ತೋರಿಸೋ ಸಲುವಾಗಿ. ಸೊ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಸೊ ನೋಡಿ ಚೆನ್ನಾಗಿ ಒಂಥರ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿ ಆಗಿದೆ. ನೀವು ಹೆಸರು ಬೇಳೆ ಬೇಳೆ ಹಾಕೊಂಡ್ರು ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಗಿ ಬೇಳೆ ಹಾಕಿ ಮಾಡ್ತಾರೆ, ಹೆಸರು ಬೇಳೆ. ಸೊ ನಾನು ಕಾಳನ್ನು ಹಾಕೊಂಡಿದ್ದೀನಿ. ಇದನ್ನು ಇವಾಗ ಗ್ಲಾಸಲ್ಲಿ ಹಾಕೋಣ. ಸೊ ನೋಡಿ ಇವಾಗ ಕೋಸಂಬರಿ ಸಹ ರೆಡಿ ಆಗಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕೋಸಂಬರಿನೂ ರೆಡಿ ಆಯಿತು. ನೆಕ್ಸ್ಟ್ ಪಾನಕವನ್ನು ಮಾಡೋದು ಬಾಕಿ ಉಳಿತು, ಬೆಲ್ಲದ ಪಾನಕ. ಸೊ ಅದನ್ನು ಮಾಡೋಣ ಇವಾಗ. ಸೊ ಲಾಸ್ಟ್ ಇವಾಗ ನಾವು ಪಾನಕವನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಬೆಲ್ಲ ಎಲ್ಲ ಹಾಕಿಟ್ಟಿದ್ದೆ. ಸೊ ಬೆಲ್ಲ ಎಲ್ಲ ಕರಗಿದೆ.
ಓಕೆ, ಇದಕ್ಕೆ ನಾನು ಜಾಸ್ತಿ ಏನು ಹಾಕಲ್ಲ ಬೆಲ್ಲದ ಪಾನಕಕ್ಕೆ. ಜಸ್ಟ್ ಬೆಲ್ಲ ಹಾಕಿ ಸ್ವಲ್ಪ ಹುಣಸೆ ನೀರನ್ನು ನೆನೆಸಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಲೆಮನ್ ಬೇಕಾದ್ರೆ ಹಾಕೋಬಹುದು. ಸ್ವಲ್ಪ ಹುಣಸೆ ರಸ ಹಾಕೋಣ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬೆಲ್ಲದ ಪಾನಕ ಸಹ ರೆಡಿ ಆಯಿತು ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಶೆಕೆಗಂತೂ ತುಂಬಾ ಒಳ್ಳೆಯದು ಇದು. ದೇಹದಲ್ಲಿ ನಿಮ್ಗೆ ಎಷ್ಟೇ ಹೀಟ್ ಆದರೂ ಕೂಡ, ಹಾಗೆಯೇ ಉರಿ ಆದರೂ ಕೂಡ ಎಲ್ಲ ಕಮ್ಮಿ ಆಗುತ್ತೆ. ಸೊ ಇದು ರೆಡಿ. ನಾನು ಮಜ್ಜಿಗೆಗೆ ಕೊತ್ತಂಬರಿ ಸೊಪ್ಪು ಹಾಕೋದನ್ನು ಮರ್ತಿದ್ದೆ, ಸ್ವಲ್ಪ ಮೇಲಿಂದ ಹಾಕೊಳ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಇವಾಗ 3 ಕೂಡ ರೆಡಿ ಆಗಿದೆ. ಹೆಲ್ದಿಯಾಗಿರೋ ಮಜ್ಜಿಗೆ, ಹಾಗೇನೆ ಕೋಸಂಬರಿ ಮತ್ತೆ ಬೆಲ್ಲದ ಪಾನಕ ಕೂಡ. ಸೊ ಶ್ರೀರಾಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.